ಸದ್ದು ಮಾಡ್ತಾ ಇದೆ ವೋಟ್ ಚೋರಿ ವಿಚಾರ. ಈ ಹಿನ್ನೆಲೆಯಲ್ಲಿ ಅಗರ್ವಾಲ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಮಹತ್ವದ ಸಭೆಗೆ ಕರೆ ಕೊಟ್ಟಿದೆ. ಮತದಾರ ಪಟ್ಟಿ ಪರಿಷ್ಕರಣೆ ಪೂರಕವಾಗಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಭಾರಿ ಸದ್ದು ಮಾಡ್ತಾ ಇದೆ ಈ ಒಂದು ವೋಟ್ ಚೋರಿ ವಿಚಾರ. ಹೀಗಾಗಿ ಅಗರ್ವಾಲ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಒಂದು ಹೈ ವೋಲ್ಟೇಜ್ ಸಭೆಗೆ ಕರೆ ಕೊಟ್ಟಿದೆ. ಮತದಾರ ಪಟ್ಟಿ ಪರಿಷ್ಕರಣೆ ಪೂರಕವಾಗಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಬೂತ್ ಮಟ್ಟದ ಏಜೆಂಟ್ ನೇಮಿಸಲು ಬಿಜೆಪಿ ಮುಂದಾಗಿದೆ. ಉಸ್ತುವಾರಿ ಅಗರ್ವಾಲ್ ಹಾಗೂ ವಿಜಯೇಂದ್ರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ನಾಳೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸಂಪೂರ್ಣ ತರಬೇತಿಯನ್ನ ನೀಡಿ ನಾಯಕರುಗಳು ಸಿದ್ಧಪಡಿಸಲಿದ್ದಾರೆ. ಮತಪಟ್ಟಿಯಲ್ಲಿ ಸಣ್ಣ ದೋಷವೂ ಆಗದಂತೆ ನೋಡ್ಕೊಳ್ಬೇಕು. ಚುನಾವಣಾ ಆಯೋಗದ ಕೆಲಸಕ್ಕೆ ಸಂಪೂರ್ಣ ಸಾಥ್ ಕೊಡಬೇಕು. ಒಂದು ಮತವೂ ಚೋರಿ ಆಗದಂತೆ ನೋಡ್ಕೊಳ್ಬೇಕು. ಪ್ರತಿ ಬೂತ್ನಲ್ಲಿ ಪ್ರತಿ ವ್ಯಕ್ತಿಯ ವಿವರವನ್ನ ಸರಿಯಾಗಿ ಪರಿಶೀಲಿಸಬೇಕು. ಈ ಬಗ್ಗೆ ಬೂತ್ ಏಜೆಂಟ್ಗೆ ತರಬೇತಿಯನ್ನ ನೀಡಲಿದ್ದಾರೆ ನಾಯಕರು. ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಒಂದು ವೋಟ್ ಚೋರಿ ವಿಚಾರ. ಅಂದರೆ ರಾಹುಲ್ ಗಾಂಧಿ ಅವರು ಏನು ಈ ಮತಗಳ್ಳತನದ ಆರೋಪವನ್ನ ಮಾಡಿದ್ರು, ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಹೀಗಾಗಿ ಅಗರ್ವಾಲ್ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಸಭೆಗೆ ಕರೆ ಕೊಟ್ಟಿದೆ ರಾಜ್ಯ ಬಿಜೆಪಿ. ಮತದಾರ ಪಟ್ಟಿ ಪರಿಷ್ಕರಣೆ ಪೂರಕವಾಗಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಬೂತ್ ಮಟ್ಟದ ಏಜೆಂಟ್ ನೇಮಿಸಲು ಮುಂದಾಗಿದೆ ಬಿಜೆಪಿ. ಉಸ್ತುವಾರಿ ಅಗರ್ವಾಲ್ ಹಾಗೂ ವಿಜಯೇಂದ್ರ ನೇತೃತ್ವದ ಸಭೆ ಇದು. ನಾಳೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇನ್ನು ಏಜೆಂಟ್ಗಳಿಗೆ ಸಂಪೂರ್ಣವಾದಂತಹ ಟ್ರೈನಿಂಗ್ ಅನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ನಾಯಕರು. ಮತಪಟ್ಟಿಯಲ್ಲಿ ಸಣ್ಣ ದೋಷವೂ ಕೂಡ ಆಗದಂತೆ ನೋಡ್ಕೊಳ್ಬೇಕು. ಚುನಾವಣಾ ಆಯೋಗದ ಕೆಲಸಕ್ಕೆ ಸಂಪೂರ್ಣ ಸಾಥ್ ನೀಡಬೇಕು. ಒಂದು ಮತವೂ ಚೋರಿ ಆಗದಂತೆ ನೋಡ್ಕೊಳ್ಬೇಕು. ಪ್ರತಿ ಬೂತ್ನಲ್ಲಿ ಪ್ರತಿ ವ್ಯಕ್ತಿಯ ವಿವರ ಏನಿದೆ ಅವರ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಪರಿಶೀಲಿಸಬೇಕು. ಈ ಬಗ್ಗೆ ಬೂತ್ ಏಜೆಂಟ್ಗೆ ತರಬೇತಿಯನ್ನ ನಾಯಕರುಗಳು ನೀಡಲಿದ್ದಾರೆ. ಹೀಗಾಗಿ ಇದೊಂದು ಮಹತ್ವದ ಸಭೆ. ಅಂದರೆ ನಾಳೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಉಸ್ತುವಾರಿ ಅಗರ್ವಾಲ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದ ಸಭೆ ಇದು. ವೋಟ್ ಚೋರಿ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಏನು ಮತಗಳ್ಳತನ ಆಗ್ತಾ ಇದೆ, ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಒಂದು ಮಹದೇವಪುರ ಕ್ಷೇತ್ರದಲ್ಲಾಗಿರ್ಬೋದು ಈ ರೀತಿ ಮತಗಳ್ಳತನ ಆಗಿದೆ. ಹೀಗಾಗಿ ಮತಗಳ್ಳತನದಿಂದಲೇ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಎನ್ನೋದಾಗಿ ರಾಹುಲ್ ಗಾಂಧಿಯವರು ಒಂದು ಆರೋಪವನ್ನು ಮಾಡಿರ್ತಾರೆ. ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಗರ್ವಾಲ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಒಂದು ಹೈ ವೋಲ್ಟೇಜ್ ಮಹತ್ವದ ಸಭೆಗೆ ಕರೆ ಕೊಟ್ಟಿದೆ. ನಾಳೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಉಸ್ತುವಾರಿ ಅಗರ್ವಾಲ್ ಹಾಗೂ ವಿಜಯೇಂದ್ರ ನೇತೃತ್ವದ ಸಭೆ ಇದು. ಬೂತ್ ಮಟ್ಟದಲ್ಲಿ ಏಜೆಂಟ್ ಒಬ್ಬರನ್ನು ನೇಮಿಸೋದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಇನ್ನು ಈ ಏಜೆಂಟ್ ಏನಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನು ನೀಡೋದಕ್ಕೆ ನಾಯಕರುಗಳು ಮುಂದಾಗಿದ್ದಾರೆ. ಇನ್ನು ಯಾವುದೇ ದೋಷ ಆಗಬಾರ್ದು, ಅಂದರೆ ಏನು ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ ಈ ರೀತಿ ಮುಂದೆ ಆಗಬಾರ್ದು, ಅಂದರೆ ಮತಪಟ್ಟಿಯಲ್ಲಿ ಸಣ್ಣ ದೋಷವೂ ಆಗದಂತೆ ನೋಡ್ಕೊಳ್ಬೇಕು. ಚುನಾವಣಾ ಆಯೋಗದ ಕೆಲಸಕ್ಕೆ ಸಂಪೂರ್ಣವಾದಂತಹ ಸಾಥನ್ನು ನೀಡಬೇಕು. ಒಂದು ಮತವು ಚೋರಿ ಆಗದಂತೆ ನೋಡ್ಕೊಳ್ಬೇಕು. ಜೊತೆಗೆ ಪ್ರತಿ ಬೂತ್ನಲ್ಲೂ ಪ್ರತಿ ವ್ಯಕ್ತಿಯ ವಿವರಗಳನ್ನು, ಅಂದರೆ ಯಾರೇ ವೋಟ್ ಹಾಕೋದಕ್ಕೆ ಬರ್ತಾರೆ ಅವರ ಸಂಪೂರ್ಣ ಡೀಟೇಲ್ಸನ್ನು ಸರಿಯಾಗಿ ಪರಿಶೀಲಿಸಬೇಕು ಅಂತ ಈ ಬಗ್ಗೆ ಈ ಕುರಿತಂತೆ ಬೂತ್ ಏಜೆಂಟ್ಗೆ ತರಬೇತಿಯನ್ನು ನೀಡಲಿದ್ದಾರೆ ನಾಯಕರು. ಪ್ರತಿ ಬೂತ್ನಲ್ಲೂ ಕೂಡ ಬೂತ್ ಮಟ್ಟದ ಏಜೆಂಟನ್ನು ನೇಮಿಸೋದಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ಜೊತೆಗೆ ಅವರಿಗೆ ಸರಿಯಾದಂತಹ ಟ್ರೈನಿಂಗ್ ಅನ್ನು ನೀಡೋದಕ್ಕೂ ಕೂಡ ನಾಯಕರುಗಳು ಮುಂದಾಗಿದ್ದಾರೆ. ಅಂದರೆ ಇನ್ನು ಮುಂದೆ ಈ ರೀತಿಯ ಆರೋಪಗಳು ಕೇಳಿ ಬರಬಾರ್ದು. ಹೀಗಾಗಿ ಎಲ್ಲೂ ಕೂಡ ಲೋಪದೋಷ ಉಂಟಾಗದಂತೆ ಒಂದು ವೋಟ್ ಕೂಡ ಮುಖ್ಯ. ಹೀಗಾಗಿ ಒಂದು ಮತವು ಚೋರಿ ಆಗದಂತೆ ನೋಡ್ಕೊಳ್ಬೇಕು ಅಂತ ಈ ಬಗ್ಗೆ ಬೂತ್ ಏಜೆಂಟ್ಗೆ ತರಬೇತಿಯನ್ನು ನೀಡಲಿದ್ದಾರೆ ನಾಯಕರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಇನ್ನು ಈ ಒಂದು ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಬಿಜೆಪಿ ನಾಯಕರು. ಸೊ ಯಾರೆಲ್ಲ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ, ಜೊತೆಗೆ ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ ಅಂತ? ಸಿಂಚನ, ನಾಳೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿ ಉಸ್ತುವಾರಿ ಅವರ ನೇತೃತ್ವದಲ್ಲಿ ಮತ್ತೆ ವಿಜಯೇಂದ್ರ ಅವರು ಉಪಸ್ಥಿತರಿರ್ತಾರೆ, ರಾಜ್ಯ ಬಿಜೆಪಿ ಅಧ್ಯಕ್ಷರು. ಇವರೆಲ್ಲ ನಾಯಕರ ಜೊತೆಯಲ್ಲಿ ಸಭೆನ ನಡೆಸಲಾಗುತ್ತೆ. ಬೂತ್ ಮಟ್ಟದಲ್ಲಿ ಈ ಒಂದು ಮತ ಪರಿಷ್ಕರಣೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಏಜೆಂಟ್ಗಳು ಇರಬೇಕಾಗುತ್ತೆ. ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿ ಬೂತ್ನಲ್ಲೂ ಕೂಡ ಆಯಾ ಪಕ್ಷದಿಂದ ಅವರು ಏಜೆಂಟ್ಗಳು ಇರ್ತಾರೆ. ಅವರ ಕೆಲಸ ಏನು ಅಂತಂದ್ರೆ ಆ ಮತದಾರ ಅಲ್ಲಿಯವನೇನಾ ಸ್ಥಳೀಯದವನೇನಾ, ಅವನ ಗುರುತಿನ ಚೀಟಿ ಸರಿ ಇದೆಯಾ, ಇದೆಲ್ಲವನ್ನು ಕೂಡ ಗುರುತು ಮಾಡ್ಲಿಕ್ಕೋಸ್ಕರ ಆ ಒಂದು ಏಜೆಂಟ್ ಅನ್ನು ನೇಮಿಸ್ತಾರೆ. ಕಾರಣ ಏನಂತಂದ್ರೆ ಸ್ಥಳೀಯವಾಗಿ ಅವರಿಗೆ ಪರಿಚಯ ಇರುತ್ತೆ. ಬೇರೆ ಭಾಗದಿಂದ ಬಂದು ಅಲ್ಲಿ ಗುರುತು ಮಾಡೋದು ನೋಡೋದು ಕಷ್ಟ ಆಗುತ್ತೆ. ಇದು ಮತದಾನ ಸಂದರ್ಭದಲ್ಲಿ ಲೋಪದೋಷಗಳಾಗಕ್ಕೆ ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸ್ಥಳೀಯರನ್ನೇ ನೇಮಕ ಮಾಡ್ತಾರೆ.
ಆವಾಗ ಚುನಾವಣೆ ಸಂದರ್ಭದಲ್ಲಿ ಮತ ಹಾಕುವಾಗ ಹೇಗೆ ಅವರನ್ನ ಗುರುತು ಹಚ್ಚಿ ಮತಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೋ ಅದೇ ರೀತಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲೂ ಸಹಿತ ಸ್ಥಳೀಯರು ಬೂತ್ ಮಟ್ಟದಲ್ಲಿಯೇ ಇದನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗ ಸಹಿತ ಅದೇ ರೀತಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಪ್ರತಿ ಮನೆಗೂ ಕೂಡ ವಿಸಿಟ್ ಮಾಡಿ ಅಲ್ಲಿ ಮತ ಪರಿಷ್ಕರಣೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಇವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಏಜೆಂಟ್ ಆಗಿದ್ದಂಥವರ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಅವರು ಅಲ್ಲಿಯವರನ್ನ ಮತದಾರ ಬೇರೆಯವರು ಬೇರೆ ಕಡೆ ವಾಸವಾಗಿದ್ರೆ ಅಲ್ಲಿ ಅವರ ಮತಪಟ್ಟಿಯಲ್ಲಿ ಹೆಸರಿದೆಯಾ ಇದೆಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸಭೆಯನ್ನ ಕರೆಯಲಾಗಿದೆ. ನಾಳೆ ದಿನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಎಲ್ಲ ವಿಚಾರದ ಬಗ್ಗೆ ಬೂತ್ ಮಟ್ಟದ ಏಜೆಂಟ್ಗಳಿಗೆ ಮಾಹಿತಿಯನ್ನು ಒದಗಿಸಲಾಗುತ್ತೆ. ಯಾವ ರೀತಿಯಲ್ಲಿ ಅದರಲ್ಲಿ ತೊಡ್ಕೋಬೇಕು, ಚುನಾವಣಾ ಆಯೋಗ ಮಾಡ್ತಾ ಇರೋಂಥ ಕೆಲಸಕ್ಕೆ ಯಾವ ರೀತಿಯಲ್ಲಿ ಸಾಥ್ ಕೊಡ್ಬೇಕು. ಯಾಕಂದ್ರೆ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ಈಗ ವೋಟ್ ಚೋರಿ ಬಗ್ಗೆನೇ ದೊಡ್ಡ ಸುದ್ದಿ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಅದರ ಬಗ್ಗೆ ದೊಡ್ಡ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ದೃಷ್ಟಿಕೋನದಲ್ಲಿ ಅದು ಬೇರೆನೇ ಇದೆ. ಕಾಂಗ್ರೆಸ್ ಅವರೇ ವೋಟ್ ಚೋರಿಯನ್ನು ಮಾಡ್ತಾರೆ, ಅದ್ರ ಮೇಲೆ ಹೆಚ್ಚಿನ ಗಮನವನ್ನು ಇಡಬೇಕು. ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದನ್ನ ವಿರೋಧಿಸಿರುವಂತ ಮಾತಾಡಿದ್ರು. ಹಾಗಾಗಿ ಅವರ ಕಾಂಗ್ರೆಸ್ನವರ ಚೋರಿ ಮಾಡದೇ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು ಅಂತಂದ್ರೆ ಮತಪಟ್ಟಿಯನ್ನ ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಬೂತ್ ಮಟ್ಟದಲ್ಲಿ ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ತರಬೇತಿ ಅಥವಾ ಕಾರ್ಯಾಗಾರ ಅನ್ನೋ ರೀತಿಯಲ್ಲಿ ನಾಳೆ ದಿನ ಸಭೆ ನಡೀಲಿಕ್ಕಿದೆ. ಇಡೀ ರಾಜ್ಯದ ಎಲ್ಲಾ ಭಾಗದಿಂದನೂ ಕೂಡ ಬೂತ್ ಮಟ್ಟದ ಪ್ರಮುಖರನ್ನ ಕರೆಸ್ತಾ ಇರುವಂತ ಮಾಹಿತಿ ಇದೆ. ಮತ್ತು ಜಿಲ್ಲಾ ಅಧ್ಯಕ್ಷರುಗಳಿಗೂ ಸಹಿತ ಇದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾರೆ. ಎಲ್ಲಿಯೂ ಕೂಡ ಸಮಸ್ಯೆ ಆಗದೇ ಇದ್ದ ಹಾಗೆ ಬಿಜೆಪಿಯಿಂದ ಸಂಪೂರ್ಣವಾಗಿ ಚುನಾವಣಾ ಆಯೋಗಕ್ಕೆ ಸಾಥ್ ಕೊಡುವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋದು ಕುರಿತಾಗಿ ಸಭೆಯನ್ನ ಕರೆಯಲಾಗಿದೆ. ನಾಳೆ ದಿನ ಈ ಒಂದು ಬಹಳ ಮಹತ್ವದ ಸಭೆ ನಡೆಯಲಿಕ್ಕಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವತ್ತು ಸಂಜೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ದಿನ ಈ ಸಭೆ ಸಾಕಷ್ಟು ಸಮಯಗಳ ಕಾಲ ನಡೆಯಲಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.